ಓಂ ಶಾಂತಿ. ಡೇಟ್ ಆಗಿದೆ 5 ಫೆಬ್ರವರಿ 1975. ಅವ್ಯಕ್ತ ಬಾಪ್ದಾದ ಮಧುಬನ ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. पवित्रता प्रत्यक्षता की पूर्वगामिनी है और पर्सनालिटी की जननी है. पवित्रता प्रत्यक्षता की पूर्वगामिनी है और पर्सनालिटी की जननी है. ಪವಿತ್ರತಾ ಶಕ್ತಿ, ಪವಿತ್ರತಾ ಸ್ವರೂಪ, ಪವಿತ್ರತಾ ಸ್ಥಿತಿ ಏನಿದೆಯಲ್ಲ, ಪರಮಾತ್ಮನ ಪ್ರತ್ಯಕ್ಷತೆ ಮಾಡೋದರಲ್ಲಿ ಇದು ಶ್ರೇಷ್ಠ ಇದೆ. ಯಾವುದು? ಪವಿತ್ರತಾ. ಮುಂದಾಳು ಅಂತ ಹೇಳ್ತಾರೆ. ಪೂರ್ವಗಾಮಿನಿ ಅಂತಂದರೆ ಪರಮಾತ್ಮನ ಪ್ರತ್ಯಕ್ಷತೆ ಮಾಡಬೇಕು ಅಂತಂದರೆ ಮುಖ್ಯವಾಗಿ ಬೇಕಾಗಿರೋದು ಯಾವುದು? ಪವಿತ್ರತಾ. ಮತ್ತು ಪರ್ಸ್ನಾಲಿಟಿಯ ತಾಯಿ ಕೂಡ ಯಾವುದಾಗಿದೆ? ಪವಿತ್ರತಾ. ಅಷ್ಟೇ ಅಲ್ಲ, ಪವಿತ್ರತಾ ಸುಖಕ ಜನನಿ ಹೇ ಅಂತಲೂ ಹೇಳ್ತಾರಲ್ಲ. रूहानी रॉयल्टी के संस्कार भरने वाले ಆತ್ಮಿಕ ರಾಯಲ್ಟಿಯನ್ನು ಸಂಸ್ಕಾರವನ್ನು ತುಂಬುವಂತಹ ಸರ್ವೋತ್ತಮ ಪರ್ಸ್ನಾಲಿಟಿ ಬನಾನೆ ವಾಲೆ, ಅತ್ಯಂತ ಶ್ರೇಷ್ಠ ಪರ್ಸ್ನಾಲಿಟಿಯನ್ನು ಮಾಡುವಂತಹ ವಿಶ್ವಕ್ಕೆ ಪರಂಪಿತಾ ಶಿವಬೋಲೆ, ವಿಶ್ವದ ಪರಂಪಿತ ಶಿವಬಾಬಾ ಹೇಳ್ತಾರೆ. आज बाप सर्व देवों के भी देव, सर्व राजाओं के भी राजा बनाने वाले रचयिता की रचना अर्थात श्रेष्ठ आत्माओं के श्रेष्ठ भाग्य को देख हर्षित हो रहे हैं. आज बाप सर्व देवों के भी देव, इंदु ಶಿವಬಾಬಾ ದೇವರ ದೇವ ಆಗಿದ್ದಾರೆ. ಸರ್ವ ರಾಜಾಂಕೆ ಭೀ ರಾಜ, ಎಲ್ಲ ರಾಜರನ್ನಾಗಿ ಮಾಡುವಂತಹ ರಚಯಿತಾ ಕಿ ರಚನಾ, ರಚಯಿತ ಯಾರು? ಶಿವಬಾಬಾ. ಆತನ ರಚನೆಗಳು ನಾವು. ಅರ್ಥಾತ್ ಶ್ರೇಷ್ಠಾತ್ಮಕ್ಕೆ ಶ್ರೇಷ್ಠ ಭಾಗ್ಯಕ್ಕೋ ದೇಖ್, ಶ್ರೇಷ್ಠಾತ್ಮಗಳ ಶ್ರೇಷ್ಠ ಭಾಗ್ಯವನ್ನು ನೋಡ್ತಾ ಹರ್ಷಿತ್ ಹೋ ರಹೆ ಹೇ, ಬಾಬಾ ಖುಷಿ ಪಡ್ತಾ ಇದ್ರು. आप ऊंचे से ऊंचे बाप से भी ऊंची बनने वाली आत्माएं हैं. ಬಾಬಾ ಇವತ್ತು ನಮಗೆ ನಶೆ ಏರಿಸ್ತಿದ್ದಾರೆ. ತಾವೆಷ್ಟು ಶ್ರೇಷ್ಠ ಆಗಿದ್ದೀರಿ ಅಂತಂದರೆ ನನಗಿಂತಲೂ ಶ್ರೇಷ್ಠ ಆಗ್ತಕ್ಕಂಥ ಆತ್ಮಗಳಾಗಿದ್ದೀರಾ. आज ऐसी ऊंची आत्माओं की विशेष दो बातें देख रहे हैं. ಇಂದು ಅಂಥ ಶ್ರೇಷ್ಠ ಆತ್ಮಗಳ ವಿಶೇಷವಾದ ಎರಡು ಮಾತುಗಳನ್ನು ನೋಡ್ತಿದ್ದಾರೆ. ಬಾಬಾ ಏನು ಹೇಳ್ತಿದ್ದಾರೆ ಅಂತಂದರೆ, ರಾಜಾಂಕಿ ರಾಜ, ಸತ್ಯುಗದ ರಾಜ ಅಂತಂದರೆ ಬಹಳ ಶ್ರೇಷ್ಠ ಭಾಗ್ಯ ಅದು. ಅದಕ್ಕೆ ಹೇಳ್ತಾರೆ ಬಾಬಾ, ಇಂಥ ಒಂದು ಶ್ರೇಷ್ಠ ಆತ್ಮಗಳ ವಿಶೇಷತೆಯನ್ನು ನೋಡ್ತಾ ಇದ್ರು. ಅವುಗಳಲ್ಲಿ ಮುಖ್ಯವಾಗಿ ಎರಡು ಮಾತುಗಳನ್ನು ನೋಡ್ತಾ ಇದ್ರು. ಯಾವುವು? एक रूहानी रॉयल्टी, दूसरी पर्सनालिटी. ಒಂದು ಆತ್ಮಿಕ ರಾಯಲ್ಟಿ ಮತ್ತು ಎರಡದ್ದು ಒಂದು ಶ್ರೇಷ್ಠ ವ್ಯಕ್ತಿತ್ವವನ್ನು ಬಾಬಾ ನೋಡ್ತಾ ಇದ್ರು. जब है ही ऊंचे से ऊंचे बाप की ऊंची संतान, ನಾವಿರೋದು ಯಾರು? ಶ್ರೇಷ್ಠಾತಿ ಶ್ರೇಷ್ಠ ಪರಂಪಿತ ಪರಮಾತ್ಮನ ಮಕ್ಕಳು, ಶ್ರೇಷ್ಠ ಮಕ್ಕಳು. जिन्हों के आगे देवताएं भी श्रेष्ठ नहीं गाए जाते हैं, राजाएं भी चरणों में झुकते हैं और सर्व नामी ग्रामी आत्माएं भी भिखारी बन ईश्वरीय प्रसाद लेने के लिए जिज्ञासा रख आने वाली हैं. तो ऐसी सर्व आत्माओं के निमित्त बने हुए आप सभी मास्टर ज्ञानदाता और वरदाता हो. ಬಾಬಾ ಇವತ್ತು ನಮ್ಮದು ಶ್ರೇಷ್ಠತೆಯನ್ನು ಹೇಳ್ತಿದ್ದಾರೆ. ನಾವೆಷ್ಟು ಶ್ರೇಷ್ಠ ಇದ್ದೀವಿ. ಜಿನೌಕೆ ಆಗೆ, ಯಾರ ಎದುರುಗಡೆ ದೇವತೆಗಳಿಗೂ ಕೂಡ ನೀವು ಏನು ಅನಿಸ್ಕೊಳ್ತೀರಾ? ಶ್ರೇಷ್ಠ ಅನಿಸ್ಕೊಳ್ತೀರಾ. ರಾಜರು ಕೂಡ ನಿಮ್ಮ ಚರಣದಲ್ಲಿ ಬಂದು ಬಾಗ್ತಾರೆ. ಎಷ್ಟೇ ವಿಶ್ವದಲ್ಲಿ ನಾಮಿ ಗ್ರಾಮಿ ಆಗಿರ್ತಕ್ಕಂಥ, ಶ್ರೇಷ್ಠ ಆಗಿರ್ತಕ್ಕಂಥ, ಹೆಸರುವಾಸಿಯಾಗಿರ್ತಕ್ಕಂಥ ಆತ್ಮಗಳು ಭಿಕಾರಿಯಾಗಿ ಈಶ್ವರಿಯ ಪ್ರಸಾದವನ್ನು ತೆಗೆದುಕೊಂಡು ಹೋಗೋಕ್ಕೆ उत्सुकरागी ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. तो ऐसी सर्व आत्माओं के निमित्त बने हो.
ಹಾಗಾದರೆ ನೀವು ಇಂಥ ಆತ್ಮಗಳಿಗೆ ಜ್ಞಾನವನ್ನು ಉಣಿಸುವಂತಹ ಸುಖ ಪ್ರೇಮ ಶಕ್ತಿಯನ್ನು ಕೊಡಲಿಕ್ಕೆ ನಿಮಿತ್ತ ಆಗಿರುವಂಥ ತಾವು ಆತ್ಮಗಳು ಸಭಿ ನೀವೆಲ್ಲ ಏನಾಗಿದ್ದೀರಾ? ಮಾಸ್ಟರ್ ಜ್ಞಾನದಾತ, ಜ್ಞಾನವನ್ನು ಕೊಡುವಂಥವ್ರು, ವರದಾನವನ್ನು ಕೊಡುವಂಥವ್ರು. ತೋ ಐಸಿ ರಾಯಲ್ಟಿ ಹೇ, ಇಷ್ಟು ರಾಯಲ್ಟಿ ನಿಮ್ಮಲ್ಲಿ ಇದೆಯಾ ಅಂತ ಕೇಳ್ತಾರೆ ಬಾಬಾ. वास्तव में तो प्यूरिटी ही रॉयल्टी है और प्यूरिटी ही पर्सनालिटी है. ರಾಯಲ್ಟಿ ಅಂದ್ರೇನು? ಪ್ಯೂರಿಟಿ ಅಂತಂದ್ರೆ ಬಾಬಾ ಪವಿತ್ರತಾ, ಪವಿತ್ರತಾನೇ ಪ್ಯೂರಿಟಿ, ಪವಿತ್ರತಾನೇ ಪರ್ಸನಾಲಿಟಿ ಅಂತ ಹೇಳ್ತಾರೆ ಬಾಬಾ. अब अपने को देखो कितने परसेंटेज प्यूरिटी धारण की हुई है. ತಮ್ಮನ್ನು ತಾವು ಚೆಕ್ ಮಾಡಿಕೊಡ್ರಿ, ನಾನು ಎಷ್ಟು ಪವಿತ್ರತೆಯನ್ನು ಧಾರಣೆ ಮಾಡ್ಕೊಂಡಿದ್ದೀನಿ. प्योरिटी की परख व पहचान हर एक की रॉयल्टी और पर्सनालिटी से हो रही है. ಪ್ಯೂರಿಟಿ ಪವಿತ್ರತೆಯ ಪರಖ್, ಪವಿತ್ರತೆಯ ಚೆಕಿಂಗ್ ಮತ್ತು ಪವಿತ್ರತೆ ಇದೆ ಅಂತ ಗುರ್ತು ಮಾಡ್ಕೊಳ್ಳಿಕ್ಕೆ ರಾಯಲ್ಟಿ ಅವ್ರ ಪರ್ಸ್ನಾಲಿಟಿ ಸೇ ಹೋ ರಹಿ ಹೇ. ನೀವು ಪವಿತ್ರ ಇದ್ದೀರಿ ಅಂತ ಹೆಂಗೆ ಗೊತ್ತಾಗ್ತದೆ? ಹೆಂಗೆ ಚೆಕ್ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮಲ್ಲಿ ಅದು ಒಂಥರ ರಾಯಲ್ಟಿ ಇರ್ತದೆ, ನಿಮ್ಮ ಪರ್ಸ್ನಾಲಿಟಿನೇ ಬೇರೆ ಇರ್ತದೆ ಅಂತಾರೆ ಬಾಬಾ. ರಾಯಲ್ಟಿ ಕೌನ್ಸಿ ಹೇ? ರಾಯಲ್ಟಿ ಅಂದರೆ ಯಾವುದು? रॉयल आत्मा को हद की विनाशी वस्तु व व्यक्ति में कभी आकर्षण नहीं होगा. ರಾಯಲ್ ಆತ್ಮಕ್ಕೂ, ರಾಯಲ್ ಆತ್ಮಗಳಿಗೆ, ರಾಯಲ್ ಆತ್ಮ ಅಂದರೆ ಯಾರಂತ ಹೇಳ್ತಾರೆ ಬಾಬಾ? ಹದ್ ಕಿ ವಿನಾಶಿ ವಸ್ತು, ಹದದ ವಿನಾಶಿ ವಸ್ತುಗಳು ವ್ಯಕ್ತಿಗಳಲ್ಲಿ ಯಾವುದೇ ರೀತಿಯ ಆಕರ್ಷಣೆ ಇರುವುದಿಲ್ಲ. जैसे ही लौकिक रीति से रॉयल पर्सनालिटी वाली आत्मा को किन्हीं छोटी छोटी चीज़ों में आंख नहीं डूबती है. जैसे लौकिक रीति से, ಹೇಗೆ ಲೌಕಿಕ ರೀತಿಯಿಂದ ರಾಯಲ್ ಪರ್ಸನಾಲಿಟಿ ವಾಲಿ ಆತ್ಮಕ್ಕೂ, ರಾಯಲ್ ಪರ್ಸನಾಲಿಟಿ ಇರ್ತಕ್ಕಂಥ ಆತ್ಮಗಳಿಗೆ ಕಿನಿ ಚೋಟಿ ಚೋಟಿ ಚೀಜೊಮ್ಮೆ, ಸಣ್ಣ ಸಣ್ಣ ವಸ್ತುಗಳ ಮೇಲೆ ಅವರ ಕಣ್ಣು ಹೋಗೋದಿಲ್ಲ, ಅಲ್ಲಿ ಮುಳುಗೋದಿಲ್ಲ. ಅಂದರೆ ಸಣ್ಣ ಸಣ್ಣ ವಸ್ತುಗಳ ಕಡೆ ರಾಯಲ್ ಇರ್ತಕ್ಕಂಥ ವ್ಯಕ್ತಿಗಳು ಹದದಲ್ಲಿನೂ ಕೂಡ, ಲೌಕಿಕದಲ್ಲಿನೂ ಕೂಡ ಯಾರು ಶ್ರೀಮಂತರಿರ್ತಾರೋ, ಯಾರು ಶ್ರೇಷ್ಠ ಅಂತೇನು ಹೆಸರುವಾಸಿಯಾಗಿರ್ತಾರಲ್ಲ, ಅವರು ಸಣ್ಣ ಸಣ್ಣ ವಸ್ತುಗಳ ಮೇಲೆ ಅವರು ಕಣ್ಣು ಹೋಗೋದಿಲ್ಲ. किसी के द्वारा गिरी हुई कोई भी चीज़ स्वीकार करने की इच्छा नहीं होती है. ಕೆಳಗೆ ಬಿದ್ದಂಥ ವಸ್ತುಗಳ ಮೇಲೆ ಅವ್ರಿಗೆ ಕಣ್ಣಿರೋದಿಲ್ಲ, ಮತ್ತು ಕೆಳಗೆ ಬಿತ್ತು ಅಂತಂದರೆ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಉನ್ಕೆ ನಯನ್ ಸದಾ ಸಂಪನ್ನ ಹೋನೆಗೆ ನಶೆ ಮೇ रहते हैं. ಅಂಥವ್ರ ಕಣ್ಣುಗಳು ಯಾವಾಗಲೂ ನಾವು ಶ್ರೇಷ್ಠ ಇದ್ದೀವಿ, ಕೆಳಗಿರೋ ವಸ್ತುಗಳನ್ನು ನಾವು ನೋಡಬಾರ್ದು, ತಗೊಳ್ಬಾರ್ದು ಅನ್ನೋ ನಶೆ ಇರ್ತದೆ ಅವ್ರಿಗೆ. ಅರ್ಥಾತ್ नयन नीचे नहीं होते हैं, उनके बोल मधुर और अनमोल अर्थात गिनती के होते हैं और उनके संपर्क में खुमारी अनुभव होती है. ऐसे ही रूहानी रॉयल्टी उससे भी पदम गुण श्रेष्ठ है. ಅದಕ್ಕೆ ಬಾಬಾ ಹೇಳ್ತಾರೆ, ಲೌಕಿಕದವರು ಕೂಡ ಕೆಳಗೆ ಬಿದ್ದಂಥ ವಸ್ತುಗಳ ಮೇಲೆ ಲಕ್ಷ್ಯ ಕೊಡೋದಿಲ್ಲ. ಅವ್ರ ಮಾತುಗಳನ್ನ ಏನಿರ್ತವೆ, ದೊಡ್ಡ ದೊಡ್ಡ ಮಾತುಗಳಿರ್ತಾರೆ, ಮಧುರವಾಗಿರ್ತವೆ, ಶ್ರೇಷ್ಠ ಇರ್ತವೆ, ಭಾಳ ಮಾತಾಡೋದಿಲ್ಲ. ಅವ್ರ ಸಂಪರ್ಕದಲ್ಲಿ ಬಂದಂಥ ಕುಮಾರಿ ಅನುಭವ ಅನ್ನಿಸ್ತದೆ, ಗರ್ವ ಅನ್ನಿಸ್ತದೆ. ಐಸೇ ಹಿ, ಹಾಗೆಯೇ ಆತ್ಮಿಕ ರಾಯಲ್ಟಿನೂ ಕೂಡ ಇದಕ್ಕಿಂತ ಶ್ರೇಷ್ಠ, ಪದಮ ಗುಣ ಶ್ರೇಷ್ಠ ಹೇ ರಾಯಲ್ಟಿ ಅನ್ನೋದು. ಇನ್ನು ಪವಿತ್ರತೆ ಆತ್ಮಗಳ ರಾಯಲ್ಟಿ ಹೆಂಗಿರ್ತದೆ ಅಂತ ಹೇಳ್ತಾರೆ ಬಾಬಾ. ऐसी रॉयल्टी में रहने वाली आत्माओं की कभी भी एक दूसरे के अवगुणों या कमजोरी की तरफ आंख भी नहीं जा सकती. ಯಾರು ರೂಹಾನಿ ರಾಯಲ್ಟಿ ಇರ್ತಾರೋ, ಆತ್ಮಿಕ ರಾಯಲ್ಟಿನಲ್ಲಿರ್ತಾರಲ್ಲ, ಅಂಥ ಆತ್ಮಗಳು ಬೇರೆ ಆತ್ಮಗಳ ಕಮ್ಮಿ ಕಮ್ಜೋರಿಗಳಂತಂದ್ರೆ ಏನರ್ಥ? ನೆಲಕ್ಕೆ ಬಿದ್ದಂಥವು ಗುಣಗಳು, ಅಂದರೆ ಕೀಳಮಟ್ಟದ ಗುಣಗಳು. ಅಂಥ ಕೆಳಗೆ ಆ ಗುಣಗಳಿಂದ ಅವರ ಒಂದು ವ್ಯಕ್ತಿತ್ವ ಏನಿರ್ತದೆ, ಕೆಳಗಡೆ ಇರ್ತದೆ. ಅಂಥ ಗುಣಗಳನ್ನು ನೀವು ಯಾಕೆ ನೋಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಅವನ್ನ ನೀವು ಎತ್ಕೋಬಾರ್ದು ಅಂತಂದ್ರೇನು? ಇನ್ನೊಂದು ಆತ್ಮಗಳ ಕಮ್ಜೋರಿಗಳನ್ನು ನಮ್ಮ ತಲೆಗೆ ಹಾಕ್ಕೊಂಡು ಇನ್ನೊಬ್ರಿಗೆ ಹೇಳ್ಕೊತ ಹೋಗೋದಂದ್ರೇನು? ಕೆಳಗೆ ಬಿದ್ದಂಥ ವಸ್ತುಗಳನ್ನು ಎತ್ಕೊಳ್ಳೋದು ಅಂತ ಹೇಳ್ತಾರೆ ಬಾಬಾ. एक दूसरे के अवगुणों या कमजोरी की तरफ आंख भी नहीं जा सकती.
ವ್ಯರ್ಥ ಗುಣಗಳ ಕಡೆ ನಮ್ಮದು ಕಣ್ಣು ಹೋಗಬಾರ್ದು, ಅಂದರೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಬಾರ್ದು. ಜಿಸ್ಕೋ ದೂಸರಾ ಛೋಡ್ ರಹಾ ಹೇ ಅರ್ಥಾತ್ ಮಿಟಾನೆ ಕೆ ಪುರುಷಾರ್ಥ ಮೇ ಲಗಾ ಹುವಾ ಹೇ, ಆ ಎದುರಿಗಿನ ಆತ್ಮ ಪುರುಷಾರ್ಥ ಮಾಡ್ತಿದೆ. ಎದಕ್ಕೆ? ಅದು ತನ್ನಲ್ಲಿರ್ತಕ್ಕಂಥ ಕಮ್ಮಿ ಕಮ್ಜೋರಿಗಳನ್ನು ನಾಶ ಮಾಡೋದಕ್ಕಾಗಿ ಅದು ಪುರುಷಾರ್ಥ ಮಾಡ್ತಿರ್ತದೆ. ಅಂಥದ್ರಲ್ಲಿ ನಾವು ಆ ಆತ್ಮನ ಕಮ್ಮಿ ಕಮ್ಜೋರಿಗಳನ್ನು ಎತ್ತಿ ಹೇಳ್ಕೊತ ಹೋಗೋದು ಹೆಂಗೆ ಅಂತಾರೆ ಬಾಬಾ. ऐसे छोड़ने वाली चीज़ अर्थात गिरावट में लाने वाली चीज़ और गिरी हुई चीज़ रूहानी रॉयल्टी वाले के संकल्प में भी धारण नहीं हो सकती, वह दूसरे की वस्तु की तरफ कभी संकल्प रूपी आंख भी नहीं जा सकती. ಅದಕ್ಕಂತಾರೆ ಬಾಬಾ, ಅವರೇ ಆ ವಸ್ತುಗಳನ್ನು ಕೆಳಗೆ ಒಗೆದಿರ್ತಾರೆ. ಅವ್ರು ಒಗೆದಂಥ ವಸ್ತುಗಳನ್ನು ನೀವ್ಯಾಕೆ ತಗೊಳ್ತೀರಿ ಅಂದರೆ ಏನರ್ಥ? ಅವರು ತಮ್ಮ ಕಮ್ಮಿ ಕಮ್ಜೋರಿಗಳನ್ನು ನಾಶ ಮಾಡಬೇಕು ಅಂತ ಪುರುಷಾರ್ಥ ಮಾಡ್ತಿರ್ತಾರೆ. ಮತ್ತು ನೀವು ಅವನೇ ಏನು ಮಾಡ್ತೀರ, ತಲೆಯೊಳಗೆ ಹಾಕ್ಕೊಂಡ್ರೆ ಏನಾಗ್ತದೆ? ನಾವು ನಾಳೆ ತಳಗೆ ಬೀಳಬೇಕಾಗ್ತದೆ. ನಮ್ಮ ಪರ್ಸನಾಲಿಟಿ ಏನಾಗೋದಿಲ್ಲ, ರಾಯಲ್ ಆಗೋದಿಲ್ಲ. ಅದನ್ನು ಹೇಳ್ತಾರೆ ಬಾಬಾ. ನಮ್ಮ ಕಣ್ಣು ಕೂಡ ಆ ಕಡೆ ಹೋಗಬಾರ್ದು. तो यह पुराने तमोगुणी स्वभाव संस्कार कमजोरियाँ शूद्रों की है ना. ಈ ಹಳೆ ತಮೋಗುಣಿ ಸ್ವಭಾವ, ಸಂಸ್ಕಾರ, ವೀಕ್ನೆಸ್ಸು ಇವೆಲ್ಲ ಏನು? ಬ್ರಾಹ್ಮಣರ ಗುಣಗಳಲ್ಲ, ಶೂದ್ರದ ಗುಣಗಳು. कि ब्राह्मणों की नहीं है, शूद्रों की वस्तु की तरफ संकल्प कैसे जा सकता है. ಶೂದ್ರತನದ ವಸ್ತುಗಳ ಕಡೆಗೆ ನಿಮ್ಮ ಸಂಕಲ್ಪ ಹೋಗಬಾರ್ದು. अगर धारण करते हैं तो जैसे कहावत है ना, ಅಂಥ ವಸ್ತುಗಳನ್ನು ನೀವು ಧಾರಣ ಮಾಡ್ಕೊಳ್ತೀರಿ ಅಂತಂದರೆ ಒಂದು ಗಾದೆ ಇದೆ, ಕಖ್ ಕಾ ಚೋರ್ ಸೋ ಲಖ್ ಕಾ ಚೋರ್. ಬಾಬಾ ಕಖ್ ಕಾ ಚೋರ್ ಸೋ ಲಖ್ ಕಾ ಚೋರ್ ಅಂದರೆ ನೀವು ಸ್ವಲ್ಪ ತುಡುಗು ಮಾಡಿದ್ರು ತುಡುಗಾನೆ, ಲಕ್ಷ ತುಡುಗ ಮಾಡಲಿ ಸ್ವಲ್ಪ ತುಡುಗು ಮಾಡಲಿ. ಕಖ್ ಕಾ ಚೋರ್ ಸೋ ಲಖ್ ಕಾ ಚೋರ್ तो यह भी सेकंड मात्र व संकल्प मात्र धारण करने वाली आत्माएं रॉयल नहीं गाई जाएंगे. ಬಾಬಾ ಹೇಳ್ತಾರೆ, ಬೇರೆ ಆತ್ಮಗಳ ಸ್ವಲ್ಪ ಅವಗುಣಗಳನ್ನು ನೋಡಿದರೂ ಕೂಡ ನೀವು ಕಳ್ಳರೇ ಅಂತಾರೆ ಬಾಬಾ. ಬೇರೆಯವರ ವಸ್ತುಗಳನ್ನು ನೀವ್ಯಾಕೆ ಹಾಕ್ಕೊಳ್ತೀರಿ ಒಳಗಡೆ ಅಂದರೆ ಏನರ್ಥ? ನಿಮ್ಮ ಜೋಳಿಗೆಯೊಳಗೆ ಹಾಕ್ಕೊಂಡಂಗೆ. ಈಗ ಹೊರಗಡೆ ಯಾರು ವಸ್ತುಗಳನ್ನೇನೋ ಇಟ್ಕೊಂಡಿರ್ತಾರೆ, ಅದು ತೊಗೊಂಡು ನಿಮ್ಮ ಸಣ್ಣದೇ ಇರ್ಬೋದು, ಅದನ್ನು ತೊಗೊಂಡು ಹಾಕ್ಕೊಂಡ್ರೆ ಏನಂತ? ಅದಕ್ಕೂ ತುಡುಗ ಕಳ್ಳನೇ ಅಂತಾರೆ. ಇಲ್ಲಿ ಏನು ಕಳ್ಳತನ ಮಾಡ್ತಾ ಇದ್ದೀವಿ? ವೇಸ್ಟ್ ಥಾಟ್ಸ್, ಬೇರೆಯವರ ಬಗ್ಗೆ ಕಮ್ಮಿ ಕಮ್ಜೋರಿಗಳನ್ನು ನಮ್ಮಲ್ಲಿ ಹಾಕ್ಕೊಂಡ್ರೆ ನಾವು ಕೂಡ ಏನು ಕಳ್ಳರು ಅಂತ ಹೇಳ್ತಾರೆ ಬಾಬಾ. ನಿಮಗೆ ರಾಯಲ್ಟಿ ಅನ್ನೋದಿಲ್ಲ. ರೂಹಾನಿ ರಾಯಲ್ಟಿ ವಾಲಿ ಆತ್ಮಾವಂಕೆ ಬೋಲ್ ಮಹಾವಾಕ್ಯ ಹೋತೆ ಹೇ. ಯಾರು ಆತ್ಮಿಕ ರಾಯಲ್ನಲ್ಲಿ ಇರ್ತಾರಲ್ಲ ಅಂಥ ಆತ್ಮಗಳ ಮಾತುಗಳು ಯಾವಾಗಲೂ ಮಹಾವಾಕ್ಯ ಆಗಿರ್ತವೆ. ಏ ವಾಕ್ಯ ಗೋಲ್ಡನ್ ವರ್ಷನ್ಸ್ ಹೋತೆ ಹೇ. ಅವಕ್ಕೆ ಏನಂತಾರೆ? ಬಂಗಾರದ ಮಾತುಗಳು ಅಂತ ಹೇಳ್ತಾರೆ. ಜಿನ್ಹೇ ಸುನನೆ ವಾಲೆ ಭಿ ಗೋಲ್ಡನ್ ಏಜ್ ಕೆ ಅಧಿಕಾರಿ ಬನ್ ಜಾತೆ ಹೇ. ಅವು ಕೇಳುವಂಥ ಆತ್ಮಗಳು ಕೂಡ ಏನಾಗ್ತಾರೆ? ಗೋಲ್ಡನ್ ಏಜಿಗೆ, ಸತ್ಯುಗದ ಆಸ್ತಿಗೆ ಅಧಿಕಾರಿಗಳಾಗ್ತಾರೆ. ಏಕೇಕ್ ಬೋಲ್ ರತನ್ ಕೆ ಸಮಾನ್ ವ್ಯಾಲ್ಯೂಯೇಬಲ್ ಹೋತಾ ಹೇ. ರಾಯಲ್ ಆತ್ಮಗಳ ಒಂದೊಂದು ಮಾತನ್ನು ಕೂಡ ಏನಾಗಿರ್ತವೆ? ಬೆಲೆಯುಳ್ಳದ್ದಾಗಿರ್ತವೆ. वे दुख देने वाले गिराने वाले या पत्थर के समान बोल नहीं होते. ಅವರು ಎಂದೂ ಕೂಡ ದುಃಖದ ಮಾತುಗಳು, ಕೆಳಗಿಳಿಯುವಂಥ ಮಾತುಗಳು, ಕಲ್ಲಿನಂತ ಅಂದರೆ ಬಿರುನುಡಿಗಳ ಹೇಳೋದಿಲ್ಲ ಅಂತಾರೆ ಬಾಬಾ. ಸಾಧಾರಣ ಅವ್ರ ವ್ಯರ್ಥ ಭೀ ನಹಿ ಹೋತೆ. ಅವ್ರ ಮಾತುಗಳು ಸಾಧಾರಣವಾಗಿರೋದಿಲ್ಲ, ವ್ಯರ್ಥನೂ ಆಗಿರೋದಿಲ್ಲ. ಸಮರ್ಥ ಅವ್ರ ಸ್ನೇಹಕ್ಕೆ ಬೋಲ್ ಹೋತೆ ಹೇ. ಅವ್ರ ಮಾತುಗಳು ಎಂಥವಾಗಿರ್ತವೆ? ಯಾವಾಗಲೂ ಸಮರ್ಥ ಆಗಿರ್ತವೆ. सारे दिन के उच्चारण किए हुए बोल ऐसे श्रेष्ठ होते हैं कि हिसाब निकालने पर स्मृति में आ सकते हैं कि आज ऐसे और इतने बोल बोले. ಇಡೀ ದಿನ ಉಚ್ಚಾರಣ ಮಾಡಿದಂಥ ಮಾತುಗಳು ಎಷ್ಟು ಶ್ರೇಷ್ಠ ಆಗಿರ್ತಾವು ಅಂತಂದರೆ, ಹಿಸಾಬ್ ನಿಕಾಲ್ನೆ ಪರ್ ಸ್ಮೃತಿ ಮೇ ಆ ಸಕ್ತೆ ಹೇ. ಅವು ಹೇಳ್ಬೋದು ನಾವು ಆ ಮಾತುಗಳನ್ನು, ಏನಂತ ಈ ಥರ ಹೇಳಿದರು ಅಂತ. रॉयल्टी वाले की निशानी व विशेषता यह है कि 50 बोल बोलने वाले विस्तार के बजाय 10 बोल के सार में बोले, क्वांटिटी को कम कर क्वालिटी में लाए.
ಬಾಬಾ ಹೇಳ್ತಾರೆ, ರಾಯಲ್ಟಿಯವರ ಸಂಕೇತ, ಅವರ ವಿಶೇಷತೆ ಏನಾಗಿರ್ತದೆ ಅಂದರೆ 50 ಮಾತುಗಳ ಬದಲಾಗಿ 10 ಮಾತುಗಳು ಸಮ ಅಂತ ಹೇಳ್ತಾರೆ ಬಾಬಾ. ಆ 10 ಮಾತುಗಳಿಗೆ ಬಹಳಷ್ಟು ಬೆಲೆಗಿರ್ತದೆ. ಕ್ವಾಂಟಿಟಿಗೆ ಬೆಲೆ ಇರೋದಿಲ್ಲ, ಕ್ವಾಲಿಟಿಗೆ ಬೆಲೆ ಇರ್ತದೆ. रूहानी रॉयल्टी वाले के संपर्क में जो भी आत्मा आए उसे थोड़े समय में भी उस आत्मा के दातापन की व वरदातापन की अनुभूति होनी चाहिए. ಬಾಬಾ ಹೇಳ್ತಾರೆ, ಯಾರು ಆತ್ಮಿಕ ರಾಯಲ್ಟಿಯವ್ರು ಇರ್ತಾರ ಅವ್ರ ಸಂಪರ್ಕದಲ್ಲಿ ಬಂದ್ವಿ ಅಂತಂದರೆ ಅವ್ರಿಗೆ ಸ್ವಲ್ಪ ಸಮಯದಲ್ಲಿ ಏನು ಅನ್ನಿಸ್ಬಿಡ್ತದೆ, ಆ ಆತ್ಮಗಳಿಂದ ನನಗೇನೋ ಸಿಕ್ತು, ನನಗೆ ವರದಾನ ಸಿಕ್ತು ಅನ್ನೋ ಅನುಭೂತಿ ಅವ್ರಿಗೆ ಆಗ್ತದೆ. ಶೀತಲತೆ ಮತ್ತು ಶಾಂತಿಯ ಅನುಭೂತಿ ಅವ್ರಿಗಾಗ್ತದೆ. जो हर एक के मन में यह गुणगान हो कि यह कौन सा फरिश्ता था. ಎಲ್ಲರೂ ಗುಣಗಾನ ಮಾಡೋಕ್ಕೆ ಶುರು ಮಾಡ್ತಾರೆ ಅವ್ರ ಮನಸ್ಸಿನಲ್ಲಿ, ಏನು ಅಂತಿದೆ, ಎಂಥ ಫರಿಸ್ತೆ. जो संपर्क में आया थोड़े समय में भी उस तड़पती हुई और भटकती हुई आत्मा को बहुत काल की प्यास बुझाने का साधन व ठिकाना दिखाई देने लगे. ನೋಡ್ರಿ ಬಾಬಾ ಹೇಳ್ತಾರೆ, ಸ್ವಲ್ಪ ಸಮಯದಲ್ಲಿ ಅವ್ರ ಎದುರುಗಡೆ ಬಂದಂಥ ತಡಪ್ತಿ ಆತ್ಮಗಳು, ಭಟಕ್ತಿ ಆತ್ಮಗಳು, ಏನೋ ಬೇಕು ಬೇಕು ಅನ್ನೋ ತಡಪದಿಂದ ಆ ಕಡೆ ಈ ಕಡೆ ಅಲೆದಾಡಿರ್ತಕ್ಕಂಥ ಆತ್ಮಗಳು ಅಂಥವ್ರ ಎದುರುಗಡೆ ಬಂದಾಗ, ಎಂಥವ್ರ ಎದುರುಗಡೆ ರಾಯಲ್ ಪರ್ಸಾಲಿಟಿ, ರೂಹಾನಿ ರಾಯಲ್ ಪರ್ಸಾಲಿಟಿ ಇದ್ದಂಥ ಆತ್ಮಗಳಿಗೆ ಎದುರುಗಡೆ ಬಂದಾಗ, ಬಹುತ್ ಕಾಲ್ ಕಿ ಪ್ಯಾಸ್ ಬುಝೇನಕ್ಕ, ಬಹಳ ದಿವಸದಿಂದ ಅವ್ರದ್ದು ಏನು ತಡಪಿತ್ತು, ಆತ್ಮಗಳಿಗೆ ಏನು ಬೇಕಾಗಿತ್ತು, ಆ ಇಚ್ಛೆ ಈಡೇರಿಬಿಡ್ತದೆ. ಪ್ಯಾಸ್ ಬುಝಾನೆ ಅಂತಂದರೆ ಇಚ್ಛೆನ ಈಡೇರಿಸುವಂಥದ್ದು. ಕಹಾ ಜಾತಾ ಹೇ ಪ್ಯಾಸ್ ಬುझाने का साधन व ठिकाना दिखाई देने लगे. ನಮಗಿಲ್ಲೇನೋ ಸಿಕ್ತು, ಇಷ್ಟು ದಿನ ನಾನು ಏನು ಹುಡುಕಾಡ್ತಾ ಇದ್ದೋ ಅದು ನನಗೆ ಸಿಕ್ತು ಅಂತ ಅನುಭವ ಮಾಡ್ತಾರೆ. इसको कहा जाता है पारस के संग लोहा भी पारस हो जाए. ಇದಕ್ಕೆ ಹೇಳಲಾಗ್ತದೆ ಪಾರಸದ ಸಂಘ, ಲೋಹನೂ ಕೂಡ ಏನಾಗ್ತದೆ, ಲೋಹ ಅಂದರೆ ಕಬ್ಬಣನೂ ಕೂಡ ಕರಗಿಬಿಡ್ತದೆ. ಅರ್ಥಾತ್ रूहानी रॉयल्ट वाले की रूहानी नज़र से निहाल हो जाए. ಆತ್ಮಿಕ ರಾಯಲ್ಟ್ ಇರ್ತಕ್ಕಂಥ ಆತ್ಮಗಳ ದೃಷ್ಟಿ, ಕೇವಲ ದೃಷ್ಟಿಯಿಂದ ಅವರ ಆಸೆಗಳು ಏನಿರ್ತವೆ ಈಡೇರಿಬಿಡ್ತವೆ. ಐಸಿ ರಾಯಲ್ಟಿ ಅನುಭವ ಕರ್ತೆ ಹೋ, ಇಂಥ ರಾಯಲ್ಟಿಯನ್ನು ನಿಮ್ಮಲ್ಲಿ ನೀವು ಅನುಭವ ಮಾಡ್ತೀರಾ. अब सेवा की गति तीव्र चाहिए, वह तब होगी जब ऐसी रूहानी रॉयल्टी चेहरे से दिखाई देगी. ಈಗ ಸೇವೆಯ ಗತಿ ಏನಾಗಬೇಕಾಗಿದೆ, ತೀವ್ರ ಆಗಬೇಕು. ವಹ ಸಬ್ ಹೋಗಿ, ಅದೆಲ್ಲ ಯಾವಾಗ ಆಗ್ತದಂದರೆ ಇಂಥ ಒಂದು ರೂಹಾನಿ ಆತ್ಮಿಕ ರಾಯಲ್ಟಿಯ ಮುಖದಿಂದ ಈ ತೀವ್ರ ಸೇವೆ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. तब ही सर्व आत्माओं का उल्लाहना पूर्ण कर सकेंगे. ಆಗ ಎಲ್ಲ ಆತ್ಮಗಳು ಏನು ಉಲ್ಲಾಹನ ಮಾಡ್ತಿದ್ದಾರೋ ಬೈತಿದ್ದಾರೋ ಅವಾಗ ಅವರು ಇಚ್ಛೆ ಈಡೇರ್ತವೆ. ऐसी प्योरिटी की पर्सनालिटी हो कि जो मस्तक द्वारा ಶುದ್ಧಾತ್ಮ और ಸತೋ ಪ್ರಧಾನಾತ್ಮ ದಿಖಾಯಿ ದೆ. ಇಂಥ ಒಂದು ಪವಿತ್ರತೆಯ ಪರ್ಸನಾಲಿಟಿ, ವ್ಯಕ್ತಿತ್ವ ನಮ್ಮ ಪ್ರಕೃತಿಯ ಮುಖಾಂತರ ಶುದ್ಧಾತ್ಮ ಮತ್ತು ಸತೋ ಪ್ರಧಾನ ಆತ್ಮ ಕಾಣಿಸ್ತದೆ. ಅರ್ಥಾತ್ ಅನುಭವ ಕರ್ಸಕ್ಕೆ ಅನುಭವ ಆಗ್ತದೆ. ನೈನೋ ದ್ವಾರ ಭಾಯಿ ಭಾಯಿ ಕಿ ವೃತ್ತಿ, ಅರ್ಥಾತ್ ಕಣ್ಣುಗಳ ಮುಖಾಂತರ ಭಾಯಿ ಭಾಯಿ ಸಹೋದರ ಸಹೋದರಿ ವೃತ್ತಿ ಇರಬೇಕು. ಅರ್ಥಾತ್ ಶುದ್ಧ ಶ್ರೇಷ್ಠ ವೃತ್ತಿ ದ್ವಾರ, ಶುದ್ಧ ಮತ್ತು ಶ್ರೇಷ್ಠ ವೃತ್ತಿಯ ಮುಖಾಂತರ ವಾಯುಮಂಡಲ ಅಥವಾ ವೈಬ್ರೇಷನ್ ಪರಿವರ್ತಿತ ಮಾಡಲಿಕ್ಕೆ ಸಾಧ್ಯ ಇದೆ. जब लौकिक पर्सनालिटी अपना प्रभाव डाल सकती है तो प्योरिटी की पर्सनालिटी कितनी प्रभावशाली होगी. ಲೌಕಿಕ ಪರ್ಸನಾಲಿಟಿನೇ ಅಷ್ಟೊಂದು ಪ್ರಭಾವ ಬೀರ್ತದಂತಂದರೆ ನಿಮ್ಮ ಒಂದು ಪವಿತ್ರತೆಯ ಪರ್ಸನಾಲಿಟಿ ಎಷ್ಟು ಪ್ರಭಾವಶಾಲಿ ಆಗಲಿಕ್ಕಿಲ್ಲ. ಶುದ್ಧ ಸ್ಮೃತಿ ದ್ವಾರ ನಿರ್ಮಲಾತ್ಮಾओं को ಸಮರ್ಥಿ ಸ್ವರೂಪ ಬನಾ ಸಕ್ತೆ ಹೋ. ನಿಮ್ಮ ಶುದ್ಧ ಸ್ಮೃತಿ, ನಾನಾತ್ಮ ಪವಿತ್ರಾತ್ಮ ಅಂತ ಅನ್ನೋ ಒಂದು ಶುದ್ಧ ಸ್ಮೃತಿಯಿಂದ ಎಷ್ಟೋ ಆತ್ಮಗಳ ಏನಾಗ್ತವೆ, ಅವರದ ಜೀವನ ಶ್ರೇಷ್ಠ ಆಗ್ತದೆ ಅಂತ ಹೇಳ್ತಾರೆ ಬಾಬಾ.
ನಿರ್ಬಲಾತ್ಮಗಳಿಗೆ ಸಮರ್ಥ ಸ್ವರೂಪ ಶಕ್ತಿಯನ್ನು ಕೊಡ್ತೀರಾ. ऐसे रॉयल्टी और पर्सनालिटी स्वयं में प्रत्यक्ष रूप में लाओ. ಇಂಥ ಒಂದು ರಾಯಲ್ಟಿ ಮತ್ತು ಪರ್ಸನಾಲಿಟಿಯನ್ನು ನಿಮ್ಮ ಸ್ವಯಂನಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಬರಬೇಕು. ತಬ್ ಸ್ವಯಂ ಕೋ ಬಾಪ್ ಕೋ ಪ್ರತ್ಯಕ್ಷ ಕರ್ ಸಕೆಂಗೆ. ಆಗ ನೀವು ನಿಮ್ಮನ್ನು ನೀವು ಪ್ರತ್ಯಕ್ಷ ಮಾಡ್ಬೋದು, ತಂದೆಯನ್ನು ಕೂಡ ಪ್ರತ್ಯಕ್ಷ ಮಾಡಬಹುದು. ಯಾವಾಗ? ರಾಯಲ್ಟಿ ಮತ್ತು ಪರ್ಸನಾಲಿಟಿ ಯಾವಾಗ ಬರ್ತದೆ? ಇದು ಪ್ಯೂರಿಟಿ ಸೇ ಅಂತ ಹೇಳ್ತಾರೆ ಬಾಬಾ. अब ವಿಶೇಷ रहम दिल बनो. ಈಗ ವಿಶೇಷವಾಗಿ ಎಲ್ಲರ ಮೇಲೆ ದಯೆ ಬರಬೇಕು. ಸ್ವಯಂ पर भी और सर्व पर भी रहम दिल बनो. सहज ही सर्व के स्नेही और सहयोगी बन जाएगी. ಎಲ್ಲರ ಮೇಲೆ ನಿಮಗೆ ದಯೆ ಇರಬೇಕು. ಆವಾಗ ನೀವು ಸಹಜವಾಗಿ ಎಲ್ಲರಿಗೂ ಸ್ನೇಹಿ ಆಗ್ತೀರಾ, ಸಹಯೋಗಿ ಆಗ್ತೀರಾ. समझा? ऐसे भाग्य का सितारा चमक रहा है ना. ಈ ಥರ ನೀವು ಭಾಗ್ಯದ ನಕ್ಷತ್ರಗಳು ಅಂತ ಹೊಳಿತಾ ಇದ್ದೀರಾ. ऐसे धरती के सितारों को सब चमकता हुआ देखना चाहते हैं. ವಿಶ್ವದ ಆತ್ಮಗಳೆಲ್ಲ ಇಂಥ ಭೂಮಿಯ ನಕ್ಷತ್ರಗಳನ್ನು, ಹೊಳೆಯುವ ನಕ್ಷತ್ರಗಳನ್ನು ನೋಡೋಕ್ಕೆ ಇಷ್ಟಪಡ್ತಿದ್ದಾರೆ. ಅಚ್ಛಾ ಗೋಲ್ಡನ್ ವರ್ಷನ್ಸ್ ದ್ವಾರ ಗೋಲ್ಡನ್ ಏಜ್ ಲಾನೆ ವಾಲೆ. ಬಾಬಾ ಹೇಳ್ತಾರೆ ಗೋಲ್ಡನ್ ವರ್ಷನ್ಸ್ ಮುಖಾಂತರ ಏನಂತಾರೆ ಬಾಬಾ? ಸತ್ಯಯುಗದ ವರ್ಷನ್ಸ್ ಅಂದರೆ ಏನು ಅರ್ಥ? ನಮ್ಮ ಸ್ಥಿತಿ, ಪವಿತ್ರತಾ, ರಾಯಲ್ಟಿ, ಪರ್ಸನಾಲಿಟಿಯ ಮುಖಾಂತರ ಸತ್ಯಯುಗವನ್ನು ತಗೊಂಡು ಬರುವಂತಹ ಸರ್ವಕ್ಕೆ ಪ್ರತಿ ಸದಾ ರೆಹಮ್ ದಿಲ್, ಎಲ್ಲರ ಪ್ರತಿ ಯಾವಾಗಲೂ ದಯಾಹೃದಯ ಇರುವಂತಹ, ಸರ್ವಗುಣಗಳಿಂದ ಸಂಪನ್ನ ಆಗಿರುವಂಥ, ಎಲ್ಲರಿಗೂ ಪ್ರಾಪ್ತಿಯನ್ನು ಮಾಡಿಸುವಂತಹ, ಏಕಾತ್ಮ ಕೋ ಭಿ ವಂಚಿತ್ ನಹಿ ರಖ್ನೆ, ಒಬ್ಬ ಆತ್ಮನಿಗೂ ಕೂಡ ವಂಚಿತ ಮಾಡದೆ, ಐಸೇ ಸದಾ ದಾತ, ಈ ಥರ ಯಾವಾಗಲೂ ದಾತ, ರುಹಾನಿ ರಾಯಲ್ಟಿ ಮತ್ತು ಪರ್ಸನಾಲಿಟಿ. ಬಾಬಾ ಹೇಳ್ತಾರೆ ಆತ್ಮಿಕ ರಾಯಲ್ಟಿ ಮತ್ತು ಪರ್ಸನಾಲಿಟಿನಲ್ಲಿ ಇರುವಂತಹ ಸದಾ ಹೊಳೆಯುವಂತಹ ನಕ್ಷತ್ರಗಳನ್ನು ಬಾಪ್ ದಾದಾ ಏನು ಮಾಡ್ತಾರೆ? ಪ್ಯಾರ್ ಮತ್ತು ನಮಸ್ತೆ ಹೇಳ್ತಾರೆ. ಅಚ್ಚಾ. ಓಂ ಶಾಂತಿ ಬಾಬಾ. ನಮಸ್ತೆ ಬಾಬಾ. ನಮಸ್ತೆ. ಅಚ್ಚಾ. ಓಂ ಶಾಂತಿ.